ಇದೆಲ್ಲ ಬೆಳವಣಿಗೆ ಮಧ್ಯದಲ್ಲಿ ಕೆವಿಎನ್ ಪ್ರೊಡಕ್ಷನ್ಸ್ ಅಂದ್ರೆ ಕನ್ನಡ ಇಂಡಸ್ಟ್ರಿಗೆ ಅಥವಾ ಕನ್ನಡ ಸಿನಿಮಾಗಳಿಗೆ ಕೊಡ್ತಿರುವಂತಹ ಸಾಥ್ ಮತ್ತೆ ಈ ಬೇಲ್ ಸಿನಿಮಾದ ಕಥೆ ವಿಚಾರದಲ್ಲಿ ಹೇಗೆ ಅವ್ರನ್ನ ಒಪ್ಸಿದ್ರಿ, ಹೇಗೆ ನಡೀತದ ಅಂತ? ಅಮೇಝಿಂಗ್ ನಿಜವಾಗ್ಲೂ. ಇನ್ಫ್ಯಾಕ್ಟ್ ಈ ಸಿನಿಮಾನ ಫಸ್ಟ್ ನಾನೇ ಪ್ರೊಡ್ಯೂಸ್ ಮಾಡಬೇಕಾಗಿತ್ತು. ನಾನೇ ಶಿವಣ್ಣಗೆ ಅಡ್ವಾನ್ಸ್ ಕೊಟ್ಟಿದ್ದು ನಾನೇ ನಾನು ಪಾರ್ಟ್ನರ್ ಮಾಡೋಣ ಅಂತ ಹೇಳಿ ಹಿಂಗೆ ಸ್ಟಾರ್ಟ್ ಆಗಿದ್ದು. ನಾನು ಫೈನಾನ್ಸ್ಗೆ ಅಂತ ಹೋಗಿದ್ದೆ ಆಕ್ಚುಲಿ. KVN ಸರ್ ಹತ್ರ ಫೈನಾನ್ಸ್ಗೆ ಅಂತ ಹೋಗಿದ್ದು. ಅವ್ರು ಯಾರೋ ಇದಾರಲ್ಲ ಸುಪ್ರೀತ್ ಅಂತ, ಸೊ ಅವ್ರ ಮೂಲಕ ಹೋದೆ. ಅವ್ರೇನೋ ಅಲ್ಲಿ ರೀಚ್ ಆಗಕ್ಕೆ ಬಿಡ್ಲಿಲ್ಲ, ಗೊತ್ತಿಲ್ಲ ಅದೇನಾಯ್ತು. ಸೊ ಅದಾದ್ಮೇಲೆ ಸೈಮಾದಲ್ಲಿ ಒಂದ್ಸತಿ ಸಿಕ್ಕಿದ್ರು ವೆಂಕಟ್ ಸರ್. ಅಲ್ಲೂ ಪಾಪ ಎಲ್ಲ ತುಂಬಾ ವಾರ್ಮ್ ಆಗಿ ಮಾತಾಡಿದ್ವಿ. ನಾಳೆ ಸಿಗೋಣ ಅಂದ್ರು. ನನ್ ಮಿಸ್ಟೇಕು, ನಾನ್ ನಿದ್ದೆ ಮಾಡ್ಬಿಟ್ಟಿದ್ದೆ. ನಂದು ಇದಾಯ್ತು. ಸೊ 2 ಸತಿ ಮಿಸ್ ಆಗಿ 3ನೇ ಸತಿ ಅದ್ ಹೆಂಗೋ ಡೆಸ್ಟಿನಿ ಹೆಂಗಿರುತ್ತೆ ಅನ್ನೋದಕ್ಕೆ ಅವ್ರಲ್ಲೇ ಆಗ್ಬೇಕಾಗಿತ್ತು ಅನ್ಸುತ್ತೆ ಮೋಸ್ಟ್ಲಿ ಪಿಕ್ಚರ್. ಅವ್ರಿಗೆ ಹೋಯ್ತು. ನನ್ನ ಕಾಮನ್ ಫ್ರೆಂಡ್ ಮೂಲಕ ನಾನು ಪರಿಚಯ ಆಗಿ ಫೈನಾನ್ಸ್ ಬೇಕು ಅಂತ ಹಿಂಗ್ ಹೇಳಿ ಅವ್ರಿಗೆ ಕತೆ ಹೇಳಿದ್ದಾರೆ. ಇಷ್ಟು ಚೆನ್ನಾಗಿದೆ ಕತೆ, ಏನಕ್ಕೆ ಇದು ಬೇಡ, ನೀವ್ ಯಾಕೆ ಸುಮ್ನೆ ಇಂಟ್ರೆಸ್ಟ್ ಕಟ್ಟಿ ಇವೆಲ್ಲ ಮಾಡ್ತೀರಾ, ನಾನೇ ಪ್ರೊಡ್ಯೂಸ್ ಮಾಡ್ಬಿಡ್ತೀನಿ, ನಾವೇ ಮಾಡೋಣ ಅಂತ ಹೇಳಿ ಹಂಗೆ ಆಗಿದ್ದು ಸಿನಿಮಾ. ಸೊ ಹಂಗೆಲ್ಲ ಸ್ಟಾರ್ಟ್ ಆಗಿದ್ ಸಿನಿಮಾ ಇವತ್ತು ಕಂಪ್ಲೀಟ್. ವೆಂಕಟ್ ಸರ್ ಇಸ್ ಏನು, ಅವ್ರಿಗೆ ಮೈಂಡ್ ಅಲ್ಲಿ ಕ್ಲಾರಿಟಿ, ಹಾರ್ಟ್ ಅಲ್ಲಿ ಪ್ಯೂರಿಟಿ, ಆಕ್ಷನ್ ಅಲ್ಲಿ ಸಿನ್ಸಿಯಾರಿಟಿ ಇವಿದೆ ಅವ್ರ ಹತ್ರ. ಐ ಥಿಂಕ್ ಹೀ ಈಸ್ ದ ಮೋಸ್ಟ್, ಐ ಥಿಂಕ್ ಇಂಡಿಯಾಸ್ ದ ಬಿಗ್ಗೆಸ್ಟ್ ಪ್ರೊಡಕ್ಷನ್ ಹೌಸ್ ಇವಾಗ. ಅದು ನಂಬರ್ 1 ಪ್ರೊಡಕ್ಷನ್ ಹೌಸ್ ಅಂದ್ರೂ ತಪ್ಪಾಗಲ್ಲ. ಬಿಕಾಸ್ ಅವರಲ್ಲಿರೋ ಲೈನ್ ಅಪ್ಸು, ನಡೀತಾ ಇರೋ ಕೆಲಸಗಳು, ಇನ್ವೆಸ್ಟ್ಮೆಂಟ್, ಅಂಡ್ ಅವರು ಹೀಸ್ ಅ ಟ್ರೂ ಫಿಲ್ಮ್ ಲವರ್, ಪ್ಯಾಷನೆಟ್ ಫಿಲ್ಮ್ ಲವರ್. ಭಯಂಕರ ಸಿನಿಮಾ ಅಂದ್ರೆ ಒಂದು ಅಪಾರವಾದಂತ ಪ್ರೀತಿ ಇದೆ, ಗೌರವ ಇದೆ. ಐ ಮೀನ್ ಅವ್ರ ಪೇಷನ್ಸು, ಪವರ್, ಪರ್ಸೆವರೆನ್ಸ್ ಇದೆಯಲ್ಲ, ಇದಕ್ಕೊಂದು ಪರ್ಯಾಯವಾದ ರೂಪನೇ ವೆಂಕಟ್ ಸರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಐ ಥಿಂಕ್ ಅವ್ರಿಗೆ ತುಂಬಾ ದೊಡ್ಡ ದೊಡ್ಡ ಸಕ್ಸಸ್ಗಳು ಅವರು ಗ್ಯಾರಂಟಿ ನೋಡ್ತಾರೆ ಚಿತ್ರರಂಗದಲ್ಲಿ. ಈಸ್ ಅ ವೆರಿ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಇನ್ ಅಪಾರ್ಟ್ ಫ್ರಮ್ ಸಿನಿಮಾ. ಹಿಮ್ಸೆಲ್ಫ್ ಇಸ್ ಅ ವೆರಿ ಬಿಗ್ ಬಿಸ್ನೆಸ್ ಮ್ಯಾನ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್. ಸಿನಿಮಾಗಳಲ್ಲೂ ಕೂಡ ಬಹಳ ದೊಡ್ಡ ದೊಡ್ಡ ಸಕ್ಸಸ್ಗಳನ್ನ ನೋಡ್ತಾರೆ ಮುಂದೆ ಅಂತ ಹೇಳ್ತೀನಿ. ಸಿನಿಮಾದ ಗ್ಲಿಮ್ಸ್ ಏನಾದ್ರು ನೋಡಿದ್ರ ಅಥವಾ ಸಿನಿಮಾ ಕಂಪ್ಲೀಟ್ ಆಗಿ ನೋಡಿದಾರ? ಅವಾಗ ತೋರಿಸ್ತಿರ್ತೀವಿ, ಯಾವಾಗ ಮೀಟಿಂಗ್ ಇದ್ದಾಗ ನೋಡಿದ್ರೆ. ಹಿ ಡಸಂಟ್ ಎಕ್ಸ್ಪ್ರೆಸ್ ಮಚ್. ಸೊ ನನಗೂ ಆ ಜಡ್ಜ್ಮೆಂಟ್ ಇಲ್ಲ, ಅವ್ರ ಅಭಿಪ್ರಾಯ ಏನು ನಮ್ಮ ಪಿಕ್ಚರ್ ಬಗ್ಗೆ. ನೀವ್ ಹೇಳ್ದಂಗೆ ಕೆವಿಎನ್ ಅನ್ನೋದು ದೇಶದ ಮೊದಲ ಅಂದ್ರೆ ದೊಡ್ಡ ಸ್ಥಾನದಲ್ಲಿ ಇರುವಂತ ಒಂದು ಪ್ರೊಡಕ್ಷನ್ ಹೌಸ್. ಈಗ ಲೈನ್ ಅಪ್ಸ್ ನೋಡಿದ್ರೆ ಟಾಕ್ಸಿಕ್ ಆಗ್ಲಿ, ಜನನಾಯಕನಲ್ಲಿ ಸಾಕಷ್ಟು ಸಿನಿಮಾಗಳಿದೆ. ಅದರಲ್ಲೂ ಬಹಳ ಮುಖ್ಯವಾಗಿ ನಿಮ್ಮ ಪ್ರೀತಿಯ ಗೆಳೆಯ ಯಶ್ ಅವರ ಸಿನಿಮಾಗೆ ಪ್ರೊಡ್ಯೂಸರ್ ಆಗಿರುವಂತದ್ದು. ಆ ಸಿನಿಮಾದ ಬಗ್ಗೆ ಏನಾದ್ರು ಮಾತಾಡ್ತೀರಾ, ಏನಾದ್ರು ಹೇಳಿದ್ರೆ ಟಾಕ್ಸಿಕ್ ಬಗ್ಗೆ ಅಂತ? ಅಲ್ಲ, ಇಟ್ಸ್ ಅ ವೆರಿ, ನಾವು ಯಾವತ್ತು ಏನು ಅಷ್ಟು ಡಿಸ್ಕಸ್ ಮಾಡಿಲ್ಲ ಯಾವತ್ತೂ. ಬಟ್ ಡೆಫಿನೆಟ್ಲಿ ಇಟ್ಸ್ ಅ ಹೋಲ್ ವರ್ಲ್ಡ್ ಈಸ್ ವೈಟಿಂಗ್ ಫಾರ್ ದಟ್ ಫಿಲ್ಮ್. ಕಾರಣಾಂತರಗಳಿಂದ 2 ಸತಿ ಡೇಟ್ಸ್ಗಳು ಪುಷ್ ಆಗಿರ್ಬೋದು. ಬಟ್ ತಡವಾಗಿ ಬಂದ್ರು ಅದು ಒಂದು ತುಂಬಾ ಅಡವಾಗಿ ಬರುತ್ತೆ ಅಂತ ಹೇಳ್ತಾರಲ್ಲ. ಸೊ ಹಂಗೆ ಅದೊಂದು ಏನೇ ಆದ್ರೂ ಯಶ್ ಅವರಿಗೆ ಭಯಂಕರ ಕ್ಲಾರಿಟಿ ಇದೆ. ಅವರು ಏನ್ ಡಿಸಿಷನ್ಗಳು ಮಾಡಿದ್ರು ನೀಟಾಗಿರ್ತಾರೆ. ಐ ಥಿಂಕ್ ಅವ್ರಿಗೆಲ್ಲ ನಮ್ಮ ಸಿನಿಮಾಗಳಿಗೆ ಒಂದೆರಡು ಪ್ರಶ್ನೆಗಳು ಮಾಡ್ಬೋದು, ಅದ್ಯಾಕೆ ಇದ್ಯಾಕೆ ಅಂತ. ಅವ್ರಗಳ ಸಿನಿಮಾಗೆಲ್ಲ ಪ್ರಶ್ನಾತೀತವಾಗಿ ಬಜೆಟ್ಗಳು ಓಪನ್ ಇರುತ್ತೆ. ಸೊ ಡೆಫಿನೆಟ್ಲಿ ಇಟ್ ಈಸ್ ಗೋಯಿಂಗ್ ಟು ಬಿ ಅ ವೆರಿ ಲ್ಯಾಂಡ್ ಮಾರ್ಕ್ ಒಂದು ಇದಾಗುತ್ತೆ. ನನಗೂ ಐ ಆಮ್ ಆಲ್ಸೋ ಲುಕಿಂಗ್ ಫಾರ್ವರ್ಡ್ ಫಾರ್ ದಟ್. ಯಶ್ ಅವರ ಬೆಳವಣಿಗೆ ಅದ್ರ ಬಗ್ಗೆ ಇಡೀ ಜಗತ್ಗೆ ಗೊತ್ತಿದೆ, ಸಾಕಷ್ಟು ಸತಿ ಎಲ್ಲರೂ ಹೇಳಿದೀವಿ. ತುಂಬಾ ಖುಷಿ ಇದೆ. ಅಂದ್ರೆ ಅವರು ತುಂಬಾ ಪ್ಲಾನ್ ನೀಟಾಗಿದೆ ಅವ್ರದ್ದು. ಹಿ ಈಸ್ ಅ ವೆರಿ ವಿಷನರಿ. ಏನ್ ಆಗ್ಬೇಕು ನೆಕ್ಸ್ಟ್ ಅನ್ನೋದನ್ನ ನೀಟಾಗಿ ಅವರು ಪ್ಲಾನ್, ಆ ಪ್ಲಾನ್ ಕರೆಕ್ಟ್ ಆಗಿ ಇರುತ್ತೆ. ಸೊ ಡೆಫಿನೆಟ್ಲಿ ವೆರಿ ಹ್ಯಾಪಿ ಫಾರ್ ಹಿಮ್ ದಟ್ ಹೋಲ್ ವರ್ಲ್ಡ್ ಇಸ್ ಪ್ರೈಸಿಂಗ್ ಹಿಮ್. ಹೋಲ್ ವರ್ಲ್ಡ್ಗೆ ಇವತ್ತು ಅವ್ರು ಗೊತ್ತಿದ್ದಾರೆ ಅನ್ನೋದು. ನಮ್ಮ ಕನ್ನಡದವರು, ನಮ್ಮ ಜೊತೆ ಕೆಲಸ ಮಾಡಿರೋರು, ಒಂದು ಖುಷಿ ಇದೆ. ಸೊ ಐ ವಿಶ್ ಹಿಮ್ ಎ ಬೆಸ್ಟ್ ಅಷ್ಟೇ. ಆಗಿಂದಾಗಿ ಏನಾದ್ರು ಮಾತಾಡ್ತೀರಾ, ಏನಾದ್ರು ಚರ್ಚೆಗಳಾಗ್ತಾ ಇರ್ತಾರ ಸಿನಿಮಾದ ಬಗ್ಗೆ? ರೀಸೆಂಟ್ ಆಗಿ ಇದೆ ಟಾಕ್ಸಿಕ್ದೇನೆ ಏನೋ ಮಾತಾಡಿದ್ವಿ. ಅದೇ ಅವರು ಹೆವಿ ಬಿಸಿ ಇರ್ತಾರೆ. ಹೆಚ್ಚಾಗಿ ವಾಟ್ಸಪ್ ಕಾಲ್, ವಾಯ್ಸ್ ನೋಟ್ಸ್ ಗಳೆಲ್ಲ ಚಾಟ್ ಇರುತ್ತೆ. ಅಷ್ಟೇ. ಬಟ್ ಈಸ್ ಬಿಸಿ, ತುಂಬಾ ರೆಗ್ಯುಲರ್ ಆಗೂ ಇರಲ್ಲ, ವೆರಿ ಅಕೇಶನಲಿ. ಯಾವ್ದಾದ್ರು ಒಂದು ನಮ್ಮ ಕಾಮನ್ ಫ್ರೆಂಡ್ ಒಬ್ರು ಮದುವೆಲಿ ಸಿಕ್ಕಿದ್ವಿ. ಸೊ ದಟ್ ವಾಸ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ನೀವು ಆರಂಭದಿಂದ ನೋಡಿದ್ರಲ್ಲ, ಈಗ್ಲೂ ಹಂಗೇನಾ ಸರ್? ಅಂದ್ರೆ ಹಠ ಇದೆ ಅಲ್ಲ ಸಿನಿಮಾ ಆದ್ಮೇಲೆ, ಇದು ಮಾಡ್ಬೇಕು ಅಂದ್ರೆ ಅದ್ ಮಾಡ್ತಾರೆ, ಮಾಡಿ ತೀರಿಸ್ತಾರೆ ಅದನ್ನ. ಇಲ್ಲ, ಡೈಲಿ ಬೇಸಿಸ್ ಅಲ್ಲಿ ನಾನು ಅಷ್ಟು ಕ್ಲೋಸ್ ಇದಾಗಿ ಡೈಲಿ ಬೇಸಿಸ್ ಅಲ್ಲಿ ನಾನು ಟಚ್ ಅಲ್ಲಿ ಇಲ್ಲ. ಯಾವಾಗ ಸಿಗ್ತೀವಲ್ಲ ಡೆಫಿನೆಟ್ಲಿ ಅಲ್ಲ ಬ್ರದರ್, ಇಟ್ಸ್ ಆಟಿಟ್ಯೂಡ್. ನಮ್ಮ ಗೂಗ್ಲಿ ಸಿನಿಮಾದಲ್ಲಿ ಶರತ್ದ ಒಂದು ಆಟಿಟ್ಯೂಡ್ ಇದೆ ಗೊತ್ತಾ? ದಟ್ ಹೋಲ್ ಶರತ್ ಆಟಿಟ್ಯೂಡ್ ನ ಅಂದ್ರೆ ದಟ್ ಇಸ್ ಅದು ಕಾಣಿಸುತ್ತೆ ಅದು. ಸೊ
ಅದಿದೆ, ಅದು ಹಠ, ಇಟ್ ಡಸಂಟ್ ಕೇರ್. ಆಮೇಲೆ ಕ್ಲಾರಿಟಿ ಇದೆ, ಏನಿದೆ ಅದನ್ನ ಹೊಡಿತಾರೆ ಅವರು. ಇಟ್ಸ್ ಎ ಗುಡ್ ಥಿಂಗ್. ಅದು ಅವರು ಬೆಳೆದು ಒಂದು ಟಾಕ್ಸಿಕ್ ಒಂದು ಗ್ಲೋಬಲ್ ಸಿನಿಮಾ ಆದ್ರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆ ಹೆಸರು. ಸೊ ಡೆಫಿನೆಟ್ಲಿ ವಿಶ್ ಹಿಮ್ ಬೆಸ್ಟ್ ಅಷ್ಟೇ.